ನಾನು ಇವಾಗ ಲಾಲ್ಬಾಗ್ಗೆ ಬಂದಿದ್ದೀನಿ. ಲಾಲ್ಬಾಗ್ ಹೊರಡೆ ಇದ್ದೀನಿ. ಈ ಲಾಲ್ಬಾಗ್ನ ಬೊಟಾನಿಕಲ್ ಗಾರ್ಡನ್ ಅಂತ ಕರೀತಾರೆ. ಈ ಲಾಲ್ಬಾಗ್ ಎಲ್ಲಿದೆ ಅಂದರೆ ಬೆಂಗಳೂರಲ್ಲಿದೆ. ಬೆಂಗಳೂರಲ್ಲಿ ಇದು ಎಷ್ಟು ದೊಡ್ಡದಾಗಿದೆ ಅಂದರೆ 240 ಎಕರೆ ಇದೆ. 240 ಎಕರೆ. ಇಷ್ಟು ದೊಡ್ಡ ಜಾಗದಲ್ಲಿ ಹಲವಾರು ವೆರೈಟಿಯಾಗಿ ಇರುವ ಮರಗಳನ್ನ ಇಲ್ಲಿ ಬೆಳೆಸಿ ಕಾಪಾಡ್ಕೊಂಡು ಬಂದಿದೆ. ಈ ಲಾಲ್ಬಾಗ್ಗೆ ಎಂಟ್ರಿ ಫೀಸು 30 ರೂಪಾಯಿ ಇದೆ. ದೊಡ್ಡವ್ರಿಗೆ, ಚಿಕ್ಕವ್ರಿಗೆ 10 ರೂಪಾಯಿ ಇದೆ. ಎಂಟ್ರಿ ಫೀಸು ಫ್ರೀ ಇಲ್ಲ. ಇವಾಗ ನಾನು ಲಾಲ್ಬಾಗ್ದಲ್ಲಿದ್ದೀನಿ. ಲಾಲ್ಬಾಗು ಯಾರಪ್ಪ ಕಟ್ಟಿಸಿದ್ದು ಅಂದರೆ ಹೈದರ್ ಅಲಿ ಅವರು ಕಟ್ಟಿಸಿದ್ದು. ಹೈದರ್ ಅಲಿ ಯಾರಂದರೆ ಮೈಸೂರು ಪ್ರಾಂತ್ಯದಲ್ಲಿರುವ ಆವಾಗ ಅವರು ಆಳ್ತಾ ಇರೋ ರಾಜ ಅಂತ ಹೇಳೋಕ್ಕಾಗಲ್ಲ. ಅವರು ಒಂಥರ ಸೈನ್ಯಾಧಿಪತಿ. ಅವರು ಲೀಡರ್ಶಿಪ್ಪಾಗೆ ಆ ಟೈಮ್ದಲ್ಲಿ ಆಳಿದ್ರು. ಆ ಟೈಮ್ದಲ್ಲಿ ಆಳ್ತಿರುವಾಗ ಬೆಂಗಳೂರಲ್ಲಿ ಲಾಲ್ಬಾಗ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಾದ್ಮೇಲೆ ಮುಗಿಸಿದ್ದು ಅವ್ರ ಮಗ ಟಿಪ್ಪು ಸುಲ್ತಾನು. ಈ ಲಾಲ್ಬಾಗ್ನ ಹೈದರ್ ಅಲಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ಟಿಪ್ಪು ಸುಲ್ತಾನ್ ಅವರು ಕಟ್ಟಿ ಮುಗಿಸಾದ್ಮೇಲೆ ಅವರೊಬ್ಬರೇ ಮೇಂಟೈನ್ ಮಾಡೋಕ್ಕೆ ಆಗಲ್ಲ. ಇಂಗ್ಲೆಂಡಿಂದ ಬೊಟಾನಿಸ್ಟ್ಗಳನ್ನ ಕರೆಸಿ ಇಲ್ಲಿ ಗಿಡ ಮರಗಳನ್ನ ಬೆಳೆಸಿ ದೊಡ್ಡದಾಗೆ ಮಾಡೋಕ್ಕೆ ಎಷ್ಟೊಂದು ಬೊಟಾನಿಸ್ಟ್ಗಳು ಇಲ್ಲಿ ಬಂದು ನೆಲೆಸಿ ಎಷ್ಟೊಂದು ವರ್ಷಗಳು ಶ್ರಮಪಟ್ಟು ಎಷ್ಟೊಂದು ಗಿಡಗಳನ್ನ ನೆಟ್ಟು ಮಾಡಿದ್ದಾರೆ. ಮತ್ತು ಈ ನಮ್ಮ ಇಂಡಿಯಾದಲ್ಲಿ ಬೆಳೆಯೋವಂಥ ಬರೀ ಈ ಮರಗಳಲ್ಲಿ ಮಾತ್ರ ಇಲ್ಲ. ಇಲ್ಲಿ ಎಲ್ಲ ಥರ ವಿಜಾತಿಗಳ ಎಲ್ಲ ಥರ ಮರಗಳು ಇದೆ. ಇಲ್ಲಿ ವಿದೇಶಗಳಿಂದ ತರಿಸಿ ಇಲ್ಲಿ ಬೆಳೆಸಿರೋ ಮರಗಳು ಇದೆ. ವಿದೇಶದಿಂದ ಇಲ್ಲಿ ತರಿಸಿ ಹೆಂಗಪ್ಪ ಬೆಳೆಸಿದ್ರು ಅಂದರೆ ಅದು ಲಾಸ್ಟಲ್ಲಿ ನಿಮಗೆ ಗೊತ್ತಾಗತ್ತೆ. ಗ್ಲಾಸ್ ಹೌಸ್ದು ರಿವೀಲ್ ಮಾಡ್ತೀನಿ ಏನಿದೆ ಅಂತ. ಗ್ಲಾಸ್ ಹೌಸ್ ಯಾವುದಕ್ಕೋಸ್ಕರ ಕಟ್ಟಿದ್ರು, ಏನಕ್ಕೆ. ಎಷ್ಟೊಂದು ಜನ ಅಂದ್ಕೊಂಡಿದ್ರೆ ಗ್ಲಾಸ್ ಹೌಸ್ ಸುಮ್ಮನೆ ಶೋಗೆ ಅಂತ ಕಚ್ಚಿದ್ದಾರೆ ಅಂತ. ಶೋಗೆ ಮಾತ್ರ ಕಚ್ಚಿಲ್ಲ. ಲಾಸ್ಟ್ವರೆಗೂ ನೋಡಿ, ಅವಾಗ ನಿಮಗೆ ಗೊತ್ತಾಗತ್ತೆ ಏನಕ್ಕೋಸ್ಕರ ಕಟ್ಟಿದ್ದಾರೆ ಅಂತ. ಈ ಮರಗಳು ಎಷ್ಟೊಂದು ಫಾರಿನಿಂದ ತರಿಸ್ಬಿಟ್ಟು ಇಲ್ಲಿ ಬೆಳೆಸಿದ್ದಾರೆ. ಇವಾಗಲೂ ಕಾಪಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಎಷ್ಟೊಂದು ಗಿಡ ಮರ ಎಲ್ಲ ಇದೆ. ಬೇಕಂದರೆ ನಾವು ಕೊಂಡ್ಕೋಬೋದು. ಔಟ್ಕಮ್ಸ್ಗೆ ಹೋಗ್ಬಿಟ್ಟು ತರಕಾರಿಗಳು, ವೆಜಿಟೇಬಲ್ಸು, ಫ್ರೂಟ್ಸು ಎಲ್ಲ ತೊಗೋಬೋದು. ಮತ್ತು ಇಲ್ಲಿ ಅಲ್ಲಲ್ಲಿನೂ ಫುಡ್ ಪಾಯಿಂಟ್ಸ್ ಅಂತಿದೆ. ಫುಡ್ ಪಾಯಿಂಟ್ಸಲ್ಲಿ ನಿಮಗೆ ಕೂಲ್ ಡ್ರಿಂಕ್ಸು, ತರಕಾರಿ ಮತ್ತು ಕಟ್ ಮಾಡಿಬಿಟ್ಟು ಅದೆಲ್ಲ ಮಸಾಲೆ ಹಾಕ್ಬಿಟ್ಟು ಕೊಡ್ತಾರಲ್ಲ, ಅದು ಇರುತ್ತೆ. ಜ್ಯೂಸ್ಗಳಿದೆ, ಅಲ್ಲೆಲ್ಲೂ ಇದೆ, ಚೆನ್ನಾಗಿದೆ.
ಗ್ಲಾಸ್ ಹೌಸ್ ಹತ್ರ ಇದ್ದೀನಿ. ಗ್ಲಾಸ್ ಹೌಸು ಏನಕ್ಕೋಸ್ಕರ ಕಟ್ಟಿದ್ರು, ಯಾತಕ್ಕೋಸ್ಕರ ಕಟ್ಟಿದ್ದಾರೆ, ಗ್ಲಾಸ್ ಹೌಸ್ ಸುಮ್ಮನೆ ಏನು ಶೋ ಆಗಿ ಕಟ್ಬಿಟ್ಟಿದಾರ ಅಂತ ಎಲ್ಲರೂ ತಿಳ್ಕೊಂಡಿದ್ದಾರೆ. ಇದು ಶೋ ಆಗೆ ಮಾತ್ರ ಕಟ್ಟಿದಂತೂ ಅಲ್ವೇ ಅಲ್ಲ. ಇದು ಕಟ್ಟಿದ್ದೇ ಒಂದು ರೀಸನ್ ಇದೆ, ಕಟ್ಟಿದ್ದು ಇನ್ನೊಂದು ರೀಸನ್ ಇದೆ. ಯಾಕೆ ಅಂತ ಹೇಳ್ತೀನಿ. ಮತ್ತು ಈ ಗ್ಲಾಸ್ ಹೌಸು ಇರೋದು ಬರೀ ನಮ್ಮ ಬೆಂಗಳೂರಲ್ಲಿ ಮಾತ್ರ. ಇಡೀ ವಿಶ್ವದಲ್ಲಿ ಎಲ್ಲೂ ಇಲ್ಲ, ಇದು ನಮ್ಮ ಬೆಂಗಳೂರದಲ್ಲಿದೆ. ಅದು ನಾವು ತುಂಬ ಹೆಮ್ಮೆ ಪಡಬೇಕು. ಮತ್ತು ಈ ಗ್ಲಾಸ್ ಹೌಸ್ ಯಾಕಪ್ಪ ಕಟ್ಟಿದ್ರು ಅಂದರೆ, ಅವಾಗ ಬೊಟಾನಿಸ್ಟ್ ಅವರೆಲ್ಲ ಇದ್ರಲ್ಲ, ಫಾರಿನ್ ಕಂಟ್ರೀಸಿಂದ ಎಲ್ಲ ಗಿಡಗಳು ಎಲ್ಲ ತರಿಸಿ ಇಲ್ಲಿ ನೆಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಅದೇ ನಾರ್ಮಲಾಗಿ ಯಾರೋ ನಾರ್ತ್ ಇಂಡಿಯನ್ ಬಂದ, ಡೆಲ್ಲಿಯಿಂದ ಇಲ್ಲಿಗೆ ಬಂದ, ಸಡನ್ನಾಗಿ ಕ್ಲೈಮೇಟಿಗೆ ಅಡ್ಜಸ್ಟ್ ಆಗಿಬಿಡಪ್ಪ ಅಂದರೆ ಆಗೋಕ್ಕಾಗಲ್ವಲ್ಲ. ಒಂದು ಸ್ವಲ್ಪ ದಿವಸ ಇಲ್ಲಿದ್ಬಿಟ್ಟು ಇಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ತೊಗೊಳತ್ತೆ. ಹಂಗೆ ಗಿಡಗಳು ಹಂಗೆ ಈ ಗಿಡಗಳನ್ನ ಈ ವಾತಾವರಣಕ್ಕೆ ಅಡ್ಜಸ್ಟ್ ಮಾಡ್ಸೋಕ್ಕೆ ಅಂತಲೇ ಈ ಗ್ಲಾಸ್ ಹೌಸ್ನ ಕಟ್ಟಿಸಿದ್ದು. ಈ ಗ್ಲಾಸ್ ಹೌಸ್ದಲ್ಲಿ ಗಿಡಗಳನ್ನ ಇಟ್ಬಿಟ್ಟು ಬೆಳೆಸಿ ಈ ವಾತಾವರಣದಲ್ಲಿ ಅಡ್ಜಸ್ಟ್ ಮಾಡಿಸಿ ಆಮೇಲೆ ಇಲ್ಲಿ ಬಿತ್ತನೆ ಮಾಡಿ ಬೆಳೆಸ್ತಾಯಿದ್ರು. ಇದು ಗ್ಲಾಸ್ ಹೌಸಿನ ಹಿಸ್ಟ್ರಿ. ಇದು ಲಾಲ್ಬಾಗ್ದಲ್ಲಿರುವ ಏನಂದರೆ, ನನ್ನ ಹಿಂದೆ ಒಂದು ಗುಡಿ ಇದೆ. ಈ ಗುಡಿ ಕಾಣಿಸ್ತಾ ಇದೆ ಇಲ್ಲಿ. ನನ್ನ ಹಿಂದೆ ಇರೋ ಈ ಗುಡಿ ಏನಂದರೆ, ನಮ್ಮ ಬೆಂಗಳೂರಲ್ಲಿ ಕೆಂಪೇಗೌಡರು ಬೆಂಗಳೂರು ಎಷ್ಟಿದೆ ಅಂತ ಬಾರ್ಡ್ರ್ ಹಾಕಿದ್ರು. ಆ ಬಾರ್ಡ್ರ್ ಪ್ರಕಾರ 4 ಕಡೆ ಪಿಲ್ಲರ್ಗಳನ್ನ ಹಾಕಿದ್ರು. ಆ ಒಂದು ಪಿಲ್ಲರು ಈ ಲಾಲ್ಬಾಗ್ದಲ್ಲಿದೆ. ಇದು ಕೆಂಪೇಗೌಡರು ಹಾಕಿರುವ ಕೆಂಪೇಗೌಡ ಪಿಲ್ಲರ್. ಯಾರನ್ನ ಬೇರೆ ಊರುಗಳಿಂದ ಇಲ್ಲಿಗೆ ಬರ್ಬೋದು ಅಂದರೆ ಒನ್ ಡೇ ಬಂದುಬಿಟ್ಟು ಒಂದು ದಿವಸ ಇಲ್ಲಿಗೆ ಬಂದು ವಿಸಿಟ್ ಮಾಡಿ, ಸುತ್ತಾಡಿ, ಮಜಾ ಮಾಡಿ ಆರಾಮಾಗಿ ಮನೆಗೆ ಹೋಗ್ಬೋದು. ಒನ್ ಡೇ ಟ್ರಿಪ್ ಹಂಗೆ. ಮತ್ತು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಏನಾನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ನಾನೇನು ನಿಮ್ಮ ಹತ್ರ ಕಾಸು ಕೇಳ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಫ್ರೀ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ನಾನು ಯಾವ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾಯಿರ್ತೀನಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಒತ್ತಲೇಬೇಕು. ಮತ್ತು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನೋಡೋಣ ಮತ್ತೆ ಇನ್ನೊಂದು ವಿಡಿಯೋಲ್ಲಿ. ಸೊ ಅಷ್ಟೇ, ಟಾಟಾ, ಬಾಯ್ ಬಾಯ್, ಸಿ ಯು ಫ್ರೆಂಡ್ಸ್. ನೋಡೋಣ ಇನ್ನೊಂದು ವಿಡಿಯೋದಲ್ಲಿ.